ಹೇಳ್ತಾರೆ, ನನ್ನನ್ನು ಜನ ಕಾಳಿ ಮಾತೆ ಅಂತ ಹೇಳ್ತಾರೆ. ಆಗ ಅವನು ಕೇಳ್ತಾನೆ, ಜನ ಹೇಳ್ತಾರ ಅಥವಾ ನಿಜವಾಗಿ ಹಾಗೇನೆ ಇದೆಯೋ, ನೀನ್ ನನ್ಗೆ ಹೇಳು ಅಂತ ಕೇಳ್ತಾನೆ. ಆಗ ಶ್ರೀಮಾತೆಯವರು ಒಪ್ಪಿಕೊಳ್ತಾರೆ, ಹೌದು ನಾನು ಕಾಳಿ ಮಾತೆ. ಆಗ ಅವನಿಗೆ ಸಂತೋಷ ಆಯ್ತು. ಅವನು ಶ್ರೀಮಾತೆಯವರ ಕೈ ಹಿಡಿದುಕೊಂಡು, ಅಲ್ಲ, ಸ್ವಾಮಿ ಪುರುಷೋತ್ತಮಾನಂದಜಿಯವರು ಬರೆಯುತ್ತಾರೆ, ಕಾಳಿ ಮಾತೆಯ ಕೈ ಹಿಡಿದುಕೊಂಡು ಅವನು ಜಯರಾಮ್ ಬಾಟಿಗೆ ಹೋಗ್ತಾನೆ. ಈ ಘಟನೆ ಅವತ್ತಿಗೆ ಮುಗಿತು. ಆದ್ರೆ ಅವನು ಶ್ರೀಮಾತೆಯವರ ಜೊತೆಯಲ್ಲಿನೇ ಮುಂದೆ 35-38 ವರ್ಷಗಳು ವಾಸವಾಗಿರ್ತಾನೆ. ಅಷ್ಟು ಕಾಲದ ಉದ್ದಕ್ಕೂ ಅವನ ಈ ಶ್ರದ್ಧೆ, ನಂಬಿಕೆ ಅನ್ನೋದು ವರ್ಷ ಹೆಚ್ಚಾಗತ್ಲೇ ಹೋಗುತ್ತೆ. ಮುಂದೆ ಇನ್ನೊಂದು ಘಟನೆ ಬರುತ್ತೆ. 1919ರಲ್ಲಿ ಶ್ರೀಮಾತೆಯವರು ಕೊನೆಯ ಬಾರಿ ಜಯರಾಮ್ ಬಾಟಿಯಿಂದ ಕಲ್ಕತ್ತಕ್ಕೆ ಬರ್ತಾ ಇದ್ದಾರೆ. ಆಗ ಶಿವರಾಮು ಕಾಮಾರಪುಕುರದಲ್ಲಿ ತನ್ನ ಕುಟುಂಬದ ಜೊತೆಯಲ್ಲಿ ವಾಸವಾಗಿರ್ತಾನೆ. ಶ್ರೀಮಾತೆಯವರು ಕೊನೆಯ ಬಾರಿ ಜಯರಾಮ್ ಬಾಟಿಯಿಂದ ಕಲ್ಕತ್ತಕ್ಕೆ ಹೋಗ್ತಿದ್ದಾರೆ ಅಂತ ಅವನಿಗೂ ಏನೋ ಸುಳಿವು ಸಿಕ್ಕಿದೆ. ಅದಕ್ಕಾಗಿ ಅವನು ಕೊನೆಯ ಸಲ ಶ್ರೀಮಾತೆಯವರ ದರ್ಶನವನ್ನು ಮಾಡಬೇಕು ಅಂತ ಕಾಮಾರಪುಕುರದಲ್ಲಿ ಅವರ ಮನೆ ದೇವರಿದ್ದಾರೆ, ರಘುವೀರ, ಶೀತಲ, ರಾಮೇಶ್ವರ ಸಾಲಿಗ್ರಾಮ, ರಾಮೇಶ್ವರ ಶಿವಲಿಂಗ, ಇವೆಲ್ಲ ಅವರ ಪೂಜೆಯನ್ನೆಲ್ಲ ಮಾಡಿ ಜಯರಾಮ್ ಬಾಟಿಗೆ ಬರ್ತಾನೆ. ಬಂದು ಅವನು ಶ್ರೀಮಾತೆಯವರ ಹತ್ರ ಹೇಳ್ತಾನೆ, ಇವತ್ತು ನಾನು ಕಾಮಾರಪುಕುರಕ್ಕೆ ಹೋಗುವುದಿಲ್ಲ. ಭಗವಂತನಿಗೆ ಸಂಜೆ ಏನೇನು ಕಾರ್ಯಗಳನ್ನು ಮಾಡಬೇಕು, ಅರ್ಚನೆ, ನೈವೇದ್ಯ, ಶಯನ, ಅವನ್ನೆಲ್ಲ ನಾನು ಈಗಲೇ ಮಾಡಿ ಮುಗಿಸಿ ಬಂದಿದ್ದೇನೆ. ನಾನು ಇವತ್ತು ಇಲ್ಲೇ ಉಳ್ಕೊಳ್ತೇನೆ. ಶ್ರೀಮಾತೆಯವರಿಗೆ ಈ ಮಾತು ಒಪ್ಪಿಗೆಯಾಗಲಿಲ್ಲ. ಅವರು ಹೇಳ್ತಾರೆ, ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ಅವನಿಗೆ ಕಾಲ ಕಾಲಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ತಪ್ಪದೆ ಮಾಡಬೇಕಾಗುತ್ತೆ. ಆದ್ರಿಂದ ನೀನು ಮಧ್ಯಾಹ್ನ 3 ಗಂಟೆಗೆ ಇಲ್ಲಿಂದ ಹೊರಡು, ಇವತ್ತು ಇಲ್ಲಿ ಉಳ್ಕೊಳ್ಳೋದು ಬೇಡ.